ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಾಲೂಕು ಆಡಳಿತದ ನೇತೃತ್ವದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಚಾಲನೆ. ತುಂಗಭದ್ರಾ ಡ್ಯಾಮಿನ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 19ನೇ ಚೈನಾ ಗೇಟ್ ಅವಘಡ ಸಂಭವಿಸಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಪರ್ಯಾಯ ವ್ಯವಸ್ಥೆಯ ಮುಂದಾಗಿರುವುದು ಶ್ಲಾಘನೀಯ ಕಾರ್ಯ ಎಂದು ವೇದಿಕೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಸೇರಿದಂತೆ ಆಂಧ್ರ ಹಾಗೂ ತೆಲಂಗಾಣ ಭಾಗದ ರೈತರಿಗೆ ಜೀವನಾಡಿಯಾದ ತುಂಗಭದ್ರಾ ಡ್ಯಾಂ ದುರಸ್ತಿ ಕಾರ್ಯ ಭರದಿಂದ ಸಾಗಿದ್ದು, ಈ ಸಂದರ್ಭದಲ್ಲಿ ವಿರೂಪಾಕ್ಷ ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರ, ಡಿವೈಎಸ್ಪಿ ಸಿದ್ದಲಿಂಗೇಗೌಡ ಪಾಟೀಲ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಆನಂದದಿ ಬಾಳಿ ಮನೆಯ ಸುತ್ತಮುತ್ತ ನೀವು ಸ್ವಚ್ಛವ ಮಾಡಿ ರೋಗ ರುಜಿನ ಬರದೆ ಬಾಳಲ್ಲಿ ನಲಿದಾಡಿ ಆರೋಗ್ಯ ಭಾಗ್ಯಕ್ಕೆ ಈ ಸೂತ್ರ ಕೇಳಿ ನೈರ್ಮಲ್ಯ ಆಚರಿಸಿ ಆನಂದದಿ ಬಾಳಿ ಮನೆಯ ಸುತ್ತಮುತ್ತ ನೀವು ಸ್ವಚ್ಛವ ಮಾಡಿ ರೋಗ ರುಜಿನ ಬರದೆ ಬಾಳಲ್ಲಿ ನಲಿದಾಡಿ ಕಸವು ಆರೋಗ್ಯಕ್ಕೆ ಹಾನಿಕಾರಕ. ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಗೆಯ ತೀರದಲ್ಲಿ ನಿನ್ನೆಗೆ ಕಾಳಜಿ ನಿನ್ನನ್ನು ಬೇಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಅಪ್ಪಿಕೊಂಡು ನಲಿದಾಡುತ್ತಿ ಗೋಳದಲ್ಲಿ ಒಂದು ಜೋಡಿ ಇದೆ ಅಡಕೆ ಭಾರತ ಮಾತೆಯ ಹೆಸರು ಇದೆ ಲೋಕವೆಂಬಿಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತರಮ್ಯ ನಾಮದ ಗಂಧವಿದೆ ಎಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದಲಿಲ್ಲ
ಪ್ರಾರಂಭಿಸಿದರು. ಅವರ ಗುಲಾಮಗಿರಿ ಕಿತ್ತೊಗೆಯಲು ಅನೇಕ ಸತ್ಯಾಗ್ರಹ, ತ್ಯಾಗ, ಬಲಿದಾನ ನೀಡಿ ಹೋರಾಟ ನಡೆಸಬೇಕಾಗಿ ಬಂದಿತು. ಅದರ ಪರಿಣಾಮವಾಗಿ ಈ ಸಂಭ್ರಮ. ಇದಕ್ಕೆ ರೈತರಿಂದ ಹಿಡಿದು ಅನೇಕ ಮಹಾನ್ ನಾಯಕರವರೆಗೂ ಹೋರಾಟ ನಡೆಸಿದ್ದಾರೆ. ಬ್ರಿಟಿಷರ ಕ್ರೂರ ದಬ್ಬಾಳಿಕೆಗೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ದುರಂತ ಒಂದು ಉದಾಹರಣೆ. ಅದನ್ನು ಇನ್ನೂ ಮರೆಯಲು ಸಾಧ್ಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್ ಅವರ ಹೋರಾಟ ನಡೆಸಿ ಭಾರತದ ಯುವ ಜನತೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿ ತಮ್ಮ ಪ್ರಾಣವನ್ನು ಬಲಿ ಕೊಡಬೇಕಾಯಿತು. 1857ರ ದಂಗೆಯ ಮೊದಲೇ ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳು ನಡೆದಿವೆ. ಅದರಲ್ಲಿ ಕನ್ನಡ ನಾಡಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸೆಡ್ಡು ಹೊಡೆದಿದ್ದು ನಮಗೆ ಹೆಮ್ಮೆಯ ವಿಷಯ. ಅವರೊಂದಿಗೆ ಸಂಗೊಳ್ಳಿ ರಾಯಣ್ಣನ ರಾಷ್ಟ್ರ ಪ್ರೇಮ ಮೆಚ್ಚುವಂಥದ್ದು. ಅಹಿಂಸೆ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯ ಪಡೆಯಬಹುದು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿ. ಇವರ ಸತ್ಯಾಗ್ರಹಕ್ಕೆ ನಡೆದಿದ ಬ್ರಿಟಿಷ್ ಸರ್ಕಾರ 1947 ಆಗಸ್ಟ್ 15ರಂದು ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಿತು. ಸ್ವಾತಂತ್ರ್ಯ ದೊರಕಿಸಿಕೊಳ್ಳಲು ಕಾರಣರಾದ ಎಲ್ಲ ಮಹಾನ್ ನಾಯಕರಿಗೂ, ನನ್ನವರು, ವೈದ್ಯರು, ಇಂಜಿನಿಯರ್ಗಳಿಗೆ, ಭಾರತ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡ ಸರ್ವ ಶ್ರಮಜೀವಿಗಳಿಗೆ ನನ್ನ ವಂದನೆಗಳು. ಈಗ ನಾನು ದೇಶಕ್ಕಾಗಿ ಏನು ಮಾಡಿದೆ ಎಂಬ ಪ್ರಶ್ನೆ ಹಾಕಿಕೊಳ್ಳುವ ಸಮಯ. ಭಾರತಕ್ಕೆ ಶ್ರೇಷ್ಠ ಚರಿತ್ರೆ ಇದೆ. ನಾವು ಚಾರಿತ್ರ್ಯವಂತರಾಗಿ ಭಾರತದ ಚರಿತ್ರೆಯನ್ನು ಕಾಪಾಡಬೇಕಿದೆ. ಭಾರತದ ನೈಸರ್ಗಿಕ ಸಂಪನ್ಮೂಲವನ್ನು ರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಗೇಟನ್ನು ಸರಿ ಮಾಡಿ ಇವತ್ತು ಸಮುದ್ರಕ್ಕೆ ಪೋಲಾಗುವಂತ ನೀರನ್ನ ತಡೆ ಹಿಡಿಯುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ತಂದೆ ಪ್ರಸನ್ನ ಪಂಪ ವಿರೂಪಾಕ್ಷ ಸ್ವಾಮಿ, ಆ ಗಂಗಾವತಿ ನಗರ ದೇವತೆ ಆದಿದೇವತೆ ತಾಯಿ ದುರ್ಗಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಒಂದು ಕಾರ್ಯಕ್ರಮ, ಗೇಟನ್ನು ಅಳವಡಿಸುವಂತ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗ್ಬೇಕು ಅಂತ ಹೇಳಿ, ಅದರಿಂದ ಈ ನಮ್ಮ ಭಾಗದ ನಮ್ಮ ರೈತರಿಗೆ ಜೀವನಾಡಿಯಾಗಿರುವಂತಹ ತಾಯಿ ತುಂಗಭದ್ರೆಯ ಕೃಪೆಯಿಂದ 2 ಬೆಳೆಗಳು ಸಿಗ್ಬೇಕು ಅನ್ನುವಂತ ಒಂದು ಆಶೀರ್ವಾದ ಆ ಭಗವಂತ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮೂಲಕ ಅವರು ಅವರ ಕಾಲ ಮೇಲೆ ನಿಂತ್ಕೊಂಡು ಬದುಕೋದು ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರಿಗೂ ಕೂಡ ಒಳ್ಳೆ ಜೀವನವನ್ನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಯೋಜನೆಗಳಾಗಿರ್ಬೋದು. ಯುವಕರು ಬಲಿಷ್ಠವಾಗಿ ಸದೃಢವಾಗಿ ಅವರು ಬೆಳೆದ್ರೇನೆ ನಮ್ಮ ಭಾರತ ಬಲಿಷ್ಠವಾಗಿ ಬೆಳೆಯುತ್ತೆ ಅನ್ನುವಂತ ಸಂಕಲ್ಪದಿಂದ ಇವತ್ತೇನು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಇವತ್ತೆಲ್ಲ ಘೋಷಣೆಗಳನ್ನ ನೀಡಿದ್ದಾರೆ. ತುಂಬಾ ಸಂತೋಷಕರವಾಗಿರುವಂತಹ ಒಂದು ವಿಚಾರ. ಇವತ್ತು ನಮ್ಮ ಗಂಗಾವತಿ ವಿಚಾರಕ್ಕೆ ನಾವು ಬಂದರೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಈ ಹಿಂದೆ ನಾವೆಲ್ಲ ಕೂಡ ಏನೆಲ್ಲ ಮಾತಾಡಿದ್ದೀವಿ. ನಗರದಲ್ಲಿ ಹೆಚ್ಚು ಕಡಿಮೆ ಒಂದು 100 ಕೋಟಿ ವೆಚ್ಚದಲ್ಲಿ, ಇವತ್ತು ನಗರೋತ್ಥಾನದಲ್ಲಿ 45 ಕೋಟಿ, KKRDB ಕಡೆಯಿಂದ ಸುಮಾರು ಒಂದು 45 ಕೋಟಿ ಹಣದಲ್ಲಿ, ಮತ್ತು ಡ್ರೈನೇಜ್ ಸಿಸ್ಟಮ್ ಒಂದು 30 ಕೋಟಿ, 120 ಕೋಟಿ ವಿಚಾರದಲ್ಲಿ ಈಗಾಗಲೇ ಟೆಂಡರ್ಗಳನ್ನ ಕರೆದು ಗಂಗಾವತಿ ನಗರ ಒಂದು ಸೌಂದರೀಕರಣ ಮತ್ತು ಸಾರ್ವಜನಿಕರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸುವಂತ ಒಂದು ಪ್ರಾಮಾಣಿಕ ಕೆಲಸ ಒಬ್ಬ ಶಾಸಕನಾಗಿ ನಾನು ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತು ನಮ್ಮ ಪ್ರಾಧಿಕಾರದ ವತಿಯಿಂದ 3 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಮತ್ತು ಆ ಕೆರೆ ಅಭಿವೃದ್ಧಿಗೆ 100 ಕೋಟಿ ಅಮೌಂಟ್ ಅನ್ನ ಹಣವನ್ನ ಒದಗಿಸುವಂತ ಒಂದು ಕೆಲಸವನ್ನ ಈಗಾಗಲೇ ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಇವತ್ತೇನು ಬಡವರಿಗೆ ಮನೆಗಳು, ಇವತ್ತು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಭಾರತಕ್ಕೆ ಇವತ್ತು ನಮ್ಮ ಸೂರಿಲ್ಲದೆ ಇರುವಂತಹ ಬಡವರಿಗೆ 3 ಕೋಟಿ ಮನೆಗಳನ್ನು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆ 3 ಕೋಟಿ ಮನೆಗಳಲ್ಲಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ 10 ರಿಂದ 12 ಸಾವಿರ ಬಡವರಿಗೆ ಮನೆಗಳು ಕಟ್ಟಿಕೊಡಿಸುವಂತ ಒಂದು ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ತಹಸೀಲ್ದಾರ್ ನಾಗರಾಜ್ ಅವರು ಬಹಳ ಅದ್ಭುತವಾಗಿ ಸ್ವಾತಂತ್ರ್ಯ ದಿನೋತ್ಸವದ ವಿಚಾರಗಳನ್ನ, ವಿಶೇಷಗಳನ್ನ, ಎಲ್ಲ ನಮ್ಮ ಹಿರಿಯರ ಹೋರಾಟ, ಅದರ ಫಲವಾಗಿ ನಮಗೆ ಸಿಕ್ಕಿರುವಂತ ಒಂದು ಈ ಸ್ವಾತಂತ್ರ್ಯ ಒಂದು ವಿಚಾರವಾಗಿ ಅವರೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಮಾತನಾಡಿದ್ದಾರೆ. ಆ ವಿಷಯವನ್ನು ನಾನು ಮತ್ತೆ ಪ್ರಸ್ತಾಪ ಮಾಡೋದಕ್ಕಿಂತ ಕೂಡ ಮನದಲ್ಲಿ ಮಹಾತ್ಮ ಗಾಂಧಿ ಅವರನ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸಿಕೊಂಡು ಇವತ್ತು
ಏನು ಈ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ, ಇಡೀ ನಮ್ಮ ದೇಶದಲ್ಲಿ ಒಂದು ಭಾರತೀಯತೆ, ನಮ್ಮ ದೇಶ ಅಂತಂದ್ರೇನೆ ಇವತ್ತು ಇಡೀ ಭಾರತ ವಿಶ್ವದಲ್ಲೇ ವಿಶ್ವಗುರು ಖ್ಯಾತಿಗೆ ಹೆಸರು ಮಾಡಿಕೊಟ್ಟಿರುವಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಬರುವ ದಿನಗಳಲ್ಲಿ ಏನು ನಮ್ಮ ಭಾರತದ ಒಂದು ಕನಸನ್ನ, ಅಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅಮೆರಿಕ ಅಂತಂದ್ರೇನೆ ಅಗ್ರ ರಾಜ್ಯ ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಇಡೀ ವಿಶ್ವದಲ್ಲಿ ಏನು ಮಾತಾಡ್ತಾರೆ, ಇವತ್ತು ಇಡೀ ವಿಶ್ವದಲ್ಲೇ ಅಗ್ರಗಣ್ಯ ರಾಜ್ಯವಾಗಿ ಮೊದಲನೆಯ ಸ್ಥಾನದಲ್ಲಿ ಭಾರತ ಇರಬೇಕು ಅಂತಂದ್ರೆ ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಒಂದು ಕೈಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಕ್ತದ ಕಣಕಣದಲ್ಲಿ ಕೂಡ ಒಂದು ಭಾರತೀಯತೆಯನ್ನ ಮೈಗೂಡಿಸಿಕೊಂಡು ಇವತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಕನಸನ್ನು ನನಸು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಜೊತೆಗೆ ಇವತ್ತೇನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ದೆಹಲಿಯ ಒಂದು ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ ಇವತ್ತು ಅವರು ಏನೆಲ್ಲ ಭಾಷಣ ಮಾಡಿದ್ದಾರೆ, ಚುನಾವಣಾ ಪೂರ್ವದಲ್ಲಿ ಅವರು ಕೊಟ್ಟಿರೋ ಪ್ರತಿಯೊಂದು ಮಾತನ್ನ ನೆರವೇರಿಸುವಂತ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ ಸದೃಢರಾಗಿ ಸ್ವಾವಲಂಬಿಗಳಾಗಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಬದುಕುವಂತ ಒಂದು ಪ್ರಾಮಾಣಿಕ ಒಂದು ಕೆಲಸಕ್ಕೆ ಅವರು ಏನೆಲ್ಲ ಯೋಜನೆಗಳನ್ನ ರೂಪಿಸಿದ್ದಾರೆ, ಆ ಯೋಜನೆಗಳೆಲ್ಲ ಕೂಡ ಇವತ್ತು ಆಚರಣೆಯಲ್ಲಿ ತಗೊಂಡು ಬರುವಂತ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ. ವೇದಿಕೆಯ ಮುಂಭಾಗದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಮೊದಲಿಗೆ ಭಾಗವಹಿಸಿದ ಶಾಲೆ ಬಿಷಪ್ ಹೋಗನ್ ಪಬ್ಲಿಕ್ ಸ್ಕೂಲ್ ಗಂಗಾವತಿ, ಎರಡನೇದು ವಿಸ್ಡಮ್ ಪಬ್ಲಿಕ್ ಸ್ಕೂಲ್, ಮೂರನೇದು ಸರ್ಕಾರಿ ಪ್ರೌಢಶಾಲೆ ಗಂಗಾವತಿ, ನಾಲ್ಕನೇದು ಎಂಎನ್ಎಂ ವಿದ್ಯಾಗಿರಿ ಪ್ರೌಢಶಾಲೆ ಗಂಗಾವತಿ. ನಮ್ಮ ಹಿರಿಯರು ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅವುಗಳನ್ನು ನಮ್ಮ ಮಕ್ಕಳು, ನಮ್ಮ ಹಿರಿಯರು ನಾವೆಲ್ಲರೂ ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ದೇಶದ ಹೊರವಾಗಬೇಕು ಅಂತ ನಾನು ರೌಂಡ್ ಹೊಡಿಬೇಕು ವಿಸ್ಡಮ್